ನಮ್ಮ ಜಿಲ್ಲಾ ಉಸ್ತುವಾರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಡಾಕ್ಟರ್ ಜಿ ಮುನಿಕೃಷ್ಣರವರು ಮತ್ತು ರೈತ ಸಮಿತಿ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಮುನೇಗೌಡರ ಒಂದು ನೇತೃತ್ವದ ಅಡಿಯಲ್ಲಿ ಇವತ್ತು ರೈತ ಸಮಿತಿಯನ್ನು ಸಮಿತಿ ಪದಾಧಿಕಾರಿಗಳನ್ನು ಹುಟ್ಟಾಕಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಇವತ್ತು ಅನೇಕ ಪದಾಧಿಕಾರಿಗಳ ಜಿಲ್ಲೆಯಾದ್ಯಂತ ಎಲ್ಲ ತಾಲೂಕಿನಿಂದ ಎಲ್ಲ ಪ್ರತಿನಿಧಿಗಳನ್ನು ಇಲ್ಲಿ ಆಹ್ವಾನ ಮಾಡಿ ಆ ಪದಾಧಿಕಾರಿಗಳಿಗೆ ಸೂಕ್ತವಾದಂಥ ಒಂದು ಸ್ಥಾನಮಾನವನ್ನು ನೀಡತಕ್ಕಂಥ ಒಂದು ಪ್ರಕ್ರಿಯೆಗೆ ನಾವು ಚಾಲನೆ ನೀಡಿದ್ದೀವಿ. ಮುಂದಿನ ದಿನಗಳಲ್ಲಿ ಏನಿವತ್ತು ನಮ್ಮ ಮಾನವ ಹಕ್ಕುಗಳ ಜಾಗೃತಿ ಸಮಿತಿ ವತಿಯಿಂದ ಇವತ್ತು ಯಾವ ರೀತಿ ಉಲ್ಲಂಘನೆ ಆಗ್ತಾ ಇದೆ, ರೈತಾಪಿ ವರ್ಗಕ್ಕೆ ಎಷ್ಟು ಅನ್ಯಾಯಗಳಾಗ್ತಾ ಇದೆ, ಇವತ್ತು ಸರ್ಕಾರಗಳು ರೈತರು ಬೆಳೆದಂಥ ಬೆಳೆಗಳಿಗೆ ಯಾವುದೇ ಒಂದು ವಿಧವಾದಂಥ ಒಂದು ನೈತಿಕವಾದಂಥ ಬೆಲೆಯನ್ನು ನೀಡ್ತಾ ಇಲ್ಲ. ಆ ನೈತಿಕ ಬೆಳೆದಂಥ ಒಂದು ಬೆಳೆಯನ್ನು ಇವತ್ತು ಸರ್ಕಾರಗಳು ಸಂಸ್ಕರಣಾ ಘಟಕಗಳನ್ನು ಮಾಡಿ ಆ ಘಟಕಗಳಲ್ಲಿ ದಾಸ್ತಾನು ಮಾಡುವ ಮುಖಾಂತರ ರೈತಾಪಿ ವರ್ಗಕ್ಕೆ ಒಂದು ಒಳ್ಳೆಯ ನಿಗದಿಯಾದ ಒಂದು ಬೆಲೆಯನ್ನು ನೀಡಿ ರೈತರನ್ನ ಇವತ್ತು ಕಡೆಗಣಿಸ್ತಾ ಇರ್ತಕ್ಕಂಥ ಸರ್ಕಾರಗಳಿಗೆ ಇವತ್ತು ಧಿಕ್ಕಾರವನ್ನು ಹಾಕಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಇವತ್ತು ನಾವು ಮುಂದಿನ ದಿನಗಳಲ್ಲಿ ಒಂದು ಹೋರಾಟವನ್ನು ಮಾಡಬೇಕಾಗ್ತದೆ. ಇವತ್ತು ಕೋಲಾರ ಜಿಲ್ಲೆಗೆ ಆದಂಥ ಒಂದು ಅಸ್ತಿತ್ವ ಈ ರಾಜ್ಯದಲ್ಲಿದೆ. ಇಂತಹ ಒಂದು ಜಿಲ್ಲೆ ಇವತ್ತೇನು ಬೆಂಗಳೂರಿಗೆ ಕೇವಲ 50 ಕಿಲೋಮೀಟರ್, ವಿಧಾನಸೌಧ ಇವತ್ತು 50-60 ಕಿಲೋಮೀಟರ್ ಇರತಕ್ಕಂಥ ಕೋಲಾರ ಜಿಲ್ಲೆಗೆ ಈ ರೀತಿ ಇವತ್ತು ಆಗ್ತಾಯಿದ್ರೆ ಇನ್ನು ಬೀದರ್, ಗುಲ್ಬರ್ಗ, ಧಾರವಾಡ ಅಂತ ದೂರ ಇರತಕ್ಕಂಥ ಜಿಲ್ಲೆಗಳಿಗೆ ಇನ್ನೂ ಎಷ್ಟು ಅನ್ಯಾಯ ಆಗ್ತಾಯಿದೆ ಅನ್ನತಕ್ಕಂಥ ಒಂದು ಚಿಂತನೆ ಇವತ್ತು ನಾವು ಮಾಡಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಕೋಲಾರ ಜಿಲ್ಲೆ ಇವತ್ತು ಮೊಟ್ಟಮೊದಲ ಮುಖ್ಯಮಂತ್ರಿಯನ್ನು ನೀಡಿದಂಥ ಒಂದು ಜಿಲ್ಲೆ ಯಾವುದಾದಿದ್ದರೆ ಅದು ಕೋಲಾರ ಜಿಲ್ಲೆ ಅಂತ ಇವತ್ತು ನಾವು ಹೇಳಬೇಕಾಗ್ತದೆ. ಈ ಜಿಲ್ಲೆಯಲ್ಲಿ ಉತ್ತಮ ನ್ಯಾಯಮೂರ್ತಿಗಳಾಗಿ ಇವತ್ತು ಬಂದಿರತಕ್ಕಂಥ ಏನು ಸನ್ಮಾನ್ಯ ವೆಂಕಟಾಚಲಯ್ಯನವರು ಇರ್ಬೋದು, ಜಸ್ಟಿಸ್ ಆನಂದ್ರವ್ರು ಇರ್ಬೋದು, ನಾಗಮೋಹನ್ ದಾಸ್ರವ್ರು ಇರ್ಬೋದು, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ರವ್ರು ಇರ್ಬೋದು, ಡಿ ವಿ ಗುಂಡಪ್ಪನವ್ರು ಇರ್ಬೋದು, ಇಲ್ಲಿ ನಮ್ಮ ವಿದ್ವಾನ್ ಮಾಲೂರು ಸಣ್ಣಪ್ಪನವ್ರು ಇರ್ಬೋದು, ಇಂಥ ಅತಿರಿಕ್ತ ಮಹಾರಥವನ್ನು ಕೊಟ್ಟಿರ್ತಕ್ಕಂಥ ಒಂದು ಜಿಲ್ಲೆಯಲ್ಲಿ ಇವತ್ತು ಏನು ರೈತಾಪಿ ವರ್ಗ ಇರ್ಬೋದು, ಹಿಂದುಳಿದ ವರ್ಗ ಇರ್ಬೋದು, ದಲಿತ ವರ್ಗ ಇರ್ಬೋದು, ಕಾರ್ಮಿಕ ವರ್ಗ ಇರ್ಬೋದು, ಅಲ್ಪಸಂಖ್ಯಾತ ವರ್ಗ ಇರ್ಬೋದು, ಎಲ್ಲ ವರ್ಗಗಳ ಒಂದು ಕಲ್ಯಾಣ ಕಾರ್ಯಕ್ರಮಕ್ಕೆ ಸರ್ಕಾರ ಇವತ್ತು ಹೊಣೆ ಆಗ್ತಾ ಇದೆ. ಆ ಒಂದು ಎಲ್ಲ ಸಮುದಾಯಗಳಿಗೆ, ಎಲ್ಲ ಸಮಾಜಕ್ಕೆ ನ್ಯಾಯವನ್ನು ಕೊಡ್ತಕ್ಕಂಥ ಒಂದು ನಿಟ್ಟಿನಲ್ಲಿ ನಾವು ಮುಂದಿನ ದಿನಗಳಲ್ಲಿ ಮಾನವ ಹಕ್ಕುಗಳ ಜಾಗೃತಿ ಸಮಿತಿ ವತಿಯಿಂದ ಇಲ್ಲಿ ಏನು ಇವತ್ತು ಅನ್ಯಾಯ ಆಗ್ತಾ ಇದೆ, ಆ ಅನ್ಯಾಯದ ಒಂದು ಏನು ಸಂದೇಶವನ್ನು ವಿಧಾನಸೌಧದ ಮೂರನೇ ಮಹಡಿಗೆ ನಿಟ್ಟುವ ಒಂದು ನಿಟ್ಟಿನಲ್ಲಿ ನಾವು ಸಂಘಟನಾತ್ಮಕವಾಗಿ ಇಲ್ಲಿ ಬಂದಿರತಕ್ಕಂಥ ಎಲ್ಲರೂ ಒಂದು ಸಾಮೂಹಿಕ ನಾಯಕತ್ವದ ಅಡಿಯಲ್ಲಿ ಹೋರಾಟಗಳನ್ನು ಮಾಡುವ ಮುಖಾಂತರ ಇವತ್ತು ನ್ಯಾಯವನ್ನು ಪಡೆಯುವ ನಿಟ್ಟಿನಲ್ಲಿ ನಾವು ಸನ್ನದ್ಧರಾಗ್ತೀವಿ ಅನ್ನತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ನಾನು ಇಚ್ಛೆಪಡ್ತೀನಿ. ಮಾನವ ಹಕ್ಕುಗಳ ಜಾಗೃತಿ ಸಮಿತಿಗೆ, ರೈತ ಸಮಿತಿಗೆ ಆಯ್ತು. ನಿರ್ಮಯ ಮೀಡಿಯಾ ಚಾನೆಲ್ ವೀಕ್ಷಿಸಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್